ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಯೂಟ್ಯೂಬಲ್ಲಿ ಯಾಕೆ ರಿಲೀಸ್ ಮಾಡಿದ್ರಿ? ಬಾಯಿ ಮುಚ್ಕೊಂಡು ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ತಾನೆ. ಚೆನ್ನಾಗಿರೋ ಪಿಕ್ಚರ್ ಇದು ಥಿಯೇಟ್ರಲ್ಲಿ ರಿಲೀಸ್ ಮಾಡಕ್ಕೆ ಬಿಡಲ್ಲ ಅಂತಾರೆ. ಇನ್ನೊಂದು 20 ನಿಮಿಷ ಎಕ್ಸ್ಟ್ರಾ ಸೀನ್ಸ್ ಸೇರಿಸ್ಬಿಟ್ಟಿದ್ರೆ ಆಗ 1 hour 20 minutes ಬಿಟ್ಟಿರೋರು ಥಿಯೇಟ್ರಲ್ಲೇ ಬಿಡ್ಬೋದಿತ್ತು. ಹೋಗಿ ಯೂಟ್ಯೂಬಲ್ಲಿ ಹಾಕ್ಬಿಟ್ರಿ. ನೀವು ಅದನ್ನೇ ಹೇಳೋದಲ್ಲ, ಫುಲ್ಲು ಎಲಿಮೆಂಟ್ ಇಸ್ ದೇರ್, ಬಟ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಅದೇ ಹೇಳದ್ನಲ್ಲ, ನಾನು ಅದೇ ಅನ್ಕೋತಾ ಇದ್ದೀನಿ. ಇದು 2 ಕಡೆಯಿಂದನೂ ಮಾತಾಡಬೇಕು ನೋಡಿ. ಆಡಿಯನ್ಸ್ ಆಗು ಮಾತಾಡಬೇಕು, ಅಟ್ ಸೇಮ್ ಟೈಮ್ ರಿವ್ಯೂವರ್ ಆಗು ಮಾತಾಡಬೇಕು. ಅಂದರೆ ರಿವ್ಯೂವರ್ ಹೇಳ್ತಾನೆ ಇದು ಚೆನ್ನಾಗಿರೋ ಪಿಕ್ಚರು ನೋಡ್ಬೋದು, ಬಟ್ ಅದೇ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅನ್ಸುತ್ತೆ ತುಂಬ ಕಾಂಪ್ಲೆಕ್ಸ್ ಆಯಿತು, ಜನ ಇದನ್ನ ಎಕ್ಸೆಪ್ಟ್ ಮಾಡ್ತಾರ. ಸೇಮ್ ಗೋಸ್ ಟು ಉಪೇಂದ್ರ ಸರ್ ಆಲ್ಸೋ. ತುಂಬ ಕಾಂಪ್ಲೆಕ್ಸ್ ಆದಾಗ ಜನ ಅದನ್ನ ಇಷ್ಟಪಡಲ್ಲ. ಬಿಕಾಸ್ ಮಾಸ್ ಆಡಿಯನ್ಸ್ ಏನು ಸಿಂಪಲ್ ಆಗಿ ಕೇಳ್ತಾರೆ, ಟೈಮ್ ಪಾಸ್ ಆಗಬೇಕು, ಇಷ್ಟೇ. ಬರೀ ಕಾಲಮ್ನ ಅರ್ಥ ಮಾಡ್ಕೋಬೇಕು ಅಂದರೆ ನೀವು ತುಂಬ ತಲೆ ಓಡಿಸ್ಬೇಕು. ನಿಮ್ಗೆ ತಲೆನೇ ಇಲ್ಲ ಅಂದರೆ ಎಲ್ಲಿಂದ ತಲೆ ಓಡಿಸ್ತೀರಾ ಅಲ್ವಾ? ಸೊ ಇದೊಂದು ಲಾಜಿಕಾಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಇದನ್ನ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಕಾಂಪ್ಲೆಕ್ಸ್ ಇದೆ, ನಿಮ್ಗೆ ಅರ್ಥ ಆಗಲ್ಲ. ಓಪನ್ ಆಗಿ ಹೇಳ್ತೀನಿ, ಇಟ್ ಈಸ್ ನಾಟ್ ಫಾರ್ ಮಾಸ್ ಆಡಿಯನ್ಸ್. ಅದಕ್ಕೆ ನೋಡಿ, ಎಷ್ಟೊಂದು ಅವಾರ್ಡ್ಗಳನ್ನ ಗೆದ್ದಿದ್ರು ಕೂಡ 2,000 3,000 ವ್ಯೂಸ್ ಬಂದೈತೆ. ದಿಸ್ ಈಸ್ ದ ರಿಯಾಲಿಟಿ, ಡಾರ್ಕ್ ರಿಯಾಲಿಟಿ. ಈ ಪಿಕ್ಚರ್ನ ನಾನು ಎಂಜಾಯ್ ಮಾಡಿದ್ದೀನಿ, ಸುಳ್ಳು ಹೇಳ್ಬಾರ್ದು. ಇಟ್ ಹ್ಯಾಸ್ ಆಲ್ ದ ಮಾಸ್ ಎಲಿಮೆಂಟ್ಸ್ ಆಸ್ ವೆಲ್. ಈಸ್ ಯೂಸ್ಡ್ ಇಟ್ ವೆರಿ ಸ್ಮಾರ್ಟ್ಲಿ. ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಅವರು ಪೂರ್ತಿ ಸ್ಮಾರ್ಟ್ಲಿ, ಎಷ್ಟೊಂದು ನೀಟಾಗಿ, ಎಲ್ಲೂ ಬೋರ್ ಮಾಡದೆ ಇಂಟ್ರೆಸ್ಟಿಂಗಾಗಿ ಹುಕ್ಕಾಗಿ ಕುಂಡಿಸ್ಕೋತಾರಲ್ಲ, ಅದು ತುಂಬ. ಬಟ್ ಅದೇನಂದರೆ ಲಾಸ್ಟಲ್ಲಿ ಒಂದು ಪ್ಯಾಟರ್ನಾಗಿ ಒಂದು ಸ್ಟೋರಿ ನಡೀತಾ ಇರುತ್ತೆ, ಅದನ್ನು ಬ್ರೇಕ್ ಆಗುತ್ತೆ, ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಇನ್ನೊಂದು ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅನ್ನಿಸ್ಬೋದು, ಏನು ಗುರು ಇವನು ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟು ಲಾಸ್ಟಿಗೆ ಸ್ಪೇಸಿಗೆ ಕರ್ಕೊಂಡೋಗ್ಬಿಟ್ನಲ್ಲ ಅಂತ ಅನ್ನಿಸ್ಬೋದು. ಸ್ಪೇಸ್ ಅಂತ, ಡೈಮೆನ್ಷನ್ ಅಂತ ಏನೇನೋ ತೋರಿಸ್ತವನೆ ಲಾಸ್ಟ್ಗೆ. ಅದು ಡಿಸ್ಟ್ರಾಕ್ಷನ್ ಥರ. ನೀವು ಬರೀ ಮೇನ್ ಎಲ್ಲಿ ಫೋಕಸ್ ಮಾಡಬೇಕಿತ್ತು ಅಲ್ಲಿ ಫೋಕಸ್ ಮಾಡಿದರೆ ಎಲ್ಲ ಗೊತ್ತಾಗಿರೋದು. ಇನ್ನೊಂದೇನು ಗೊತ್ತಾ, ಇಲ್ಲೇ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ, ಇಟ್ಸ್ ನಾಟ್ ಎ ಕಾಂಪ್ಲೆಕ್ಸ್ ಥಿಂಗ್. ದಟ್ ಅವರು ಒಂದು ಡೈಲಾಗ್ ಬರುತ್ತೆ, ಪಾಸ್ಟು ಪ್ರೆಸೆಂಟು ಫ್ಯೂಚರು ಒಂದೇ ಜಾಗದಲ್ಲಿ ಎಕ್ಸಿಸ್ಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನಾನು ಹೇಳ್ತೀನಿ ಎಕ್ಸಿಸ್ಟ್ ಮಾಡ್ಬೋದು ಅಂತ. ಹೌ? ಇಟ್ಸ್ ಸಿಂಪಲ್. ಇದೆಲ್ಲ ನಮ್ಮ ಡೈರೆಕ್ಟರ್ ತಲೆ ಒಳಗಡೆ ನಡೀತಾ ಇರೋದು. ಸೊ ಡೈರೆಕ್ಟರ್ ತಲೆ ಒಳಗಡೆ ನಡೀತಾ ಇರೋದು ಅಂದ್ರೆ ಅವ್ನು ಏನು ಬೇಕಾದ್ರೂ ಮಾಡ್ಬೋದು. ಹಿ ಹ್ಯಾಸ್ ನೋ ಲಿಮಿಟ್. ಅವನೇ ರಿಯಲ್ ಗಾಡ್. ಆ್ಯಕ್ಚುಲಿ ಒಬ್ಬ ಸ್ಟೋರಿ ರೈಟರ್ ಕತೆ ಬರೀತಾವನಂದರೆ ಅವನಿಗೆ ಲಿಮಿಟ್ಲೆಸ್, ಅವ್ನು ಏನು ಯೋಚನೆ ಮಾಡ್ತಾನೋ ಅದು ರಿಯಲ್ ಆಗುತ್ತೆ. ಸೊ ಅದನ್ನೇ ನಾನು ಹೇಳ್ತಾ ಇರೋದು. ಸೊ ನಾನು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬೇಕು ಅಂತ ನಾನು ಏನಾದ್ರು ಒಂದು ಸ್ಕ್ರಿಪ್ಟ್ ಬರೆದ್ರೆ ಅದ್ರಲ್ಲಿ ಬರುತ್ತೆ, 3 ಇರ್ತವೆ, ಯಾಕೆ ಇರಲ್ಲ? ನಾನು ಬರ್ದಿರೋ ಕತೆ ನಾನು ಇಷ್ಟ ಬಂದಂಗೆ ಬರೀತೀನಿ. ಅದು 3 ಒಂದೇ ಜಾಗದಲ್ಲಿ ಕೂರ್ಸೋಕ್ಕಾಗಲ್ವಾ? ಕೂರಿಸ್ಬೋದು ತಾನೆ. ಅದನ್ನೇ ಇಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿರೋದು. ಇದು ಹೋಲ್ ಪ್ರೊಸೆಸ್ಸು. ಇದು ಡಿಕೋಡಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ನಾಟ್ ಫಾರ್ ಮನಿ, ಓಕೆ, ಮನಿ ಅಂತಲ್ಲ. ಇಟ್ಸ್ ಜಸ್ಟ್ ಬಿಕಾಸ್ ಇಸ್ ಎ ಕರ್ಟಿಸಿ ಆ್ಯಸ್ ಎ ಫಿಲ್ಮಿ ಲವರ್. ನಾನು ಇನ್ನೊಬ್ಬ ಫಿಲ್ಮಿ ಲವರ್ನ ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಈ ಥರ ವ್ಯಕ್ತಿ ಇಷ್ಟೊಂದು ತಲೆ ಓಡಿಸಿ ಪ್ಲಸ್ ಮಾಸ್ ಎಲಿಮೆಂಟ್ಸ್ ಕೂಡ ಆ್ಯಡ್ ಮಾಡಿ ಈ ಥರ ಕಾಂಪ್ಲೆಕ್ಸ್ ಪಿಕ್ಚರ್ ಒಳಗಡೆ, ಪ್ಲಸ್ ಏನು ಗೊತ್ತಾ, ಇದಕ್ಕೆ ಗ್ರಿಪ್ ಹಾಕ್ಬಿಟ್ಟು ಕುಂಡಿಸೋದಿದೆಯಲ್ಲ ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗು 3-4 ಮಿನಿಟ್ಸ್ ಒಳಗೆ ಲಾಕ್ ಮಾಡಿ ಕುಂಡಿಸ್ಕೊಂಡ್ಬಿಡ್ತಾರೆ. ಇದು ಹಿಂಗೆ, ಅದು ಹಂಗೆ, ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಬಟ್ ಏನಂದರೆ ಯೋಚನೆ ಮಾಡೋಕ್ಕೆ ಇಷ್ಟ ಇಲ್ದವ್ರು ಈ ಪಿಕ್ಚರ್ ದೇವರಣಗಳು ಅರ್ಥ ಆಗಲ್ಲ. ಅವ್ರು ಇದೇನೋ ತುಂಬ ತಲೆ ಓಡಿಸ್ತಾನೆ ಗುರು ಅಂತ. ಬಟ್ ಆದ್ರೆ ರನ್ ಟೈಮ್ ಕೂಡ ನೋಡಿ 50 ಮಿನಿಟ್ಸ್ ಒಳಗಡೆ ಫುಲ್ಲು ಹೋಲ್ ಪಿಕ್ಚರ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡೋರು. ಬಟ್ ಈ ಮೂವಿ ನಂಗೆ ತುಂಬ ಇಷ್ಟ ಆಯಿತು. ನಾನು ರೆಕಮೆಂಡ್ ಮಾಡ್ತೀನಿ, ನೋಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್.